ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವಂತಹ ಪ್ರಸ್ತುತ ಇರುವ ಗಿರಿಯಾಲ ಮತ್ತು ಬೆಣಚಿನ ಮರಡಿ ಗ್ರಾಮಗಳನ್ನು ಸೇರಿಸಿ ಹೊಸ ಪ್ರತ್ಯೇಕ ಗ್ರಾಮ ಪಂಚಾಯಿತಿ ರಚಿಸುವುದಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಮುಂದಾಗಬೇಕು ಅಂತ ಆಗ್ರಹ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಚುನಾವಣೆ ಹೊಸತಿರಲ್ಲೇ ಗಿರಿಯಾಲ ಬೆಣಚಿನ ಮರಡಿ ಗ್ರಾಮಗಳು ಒಗ್ಗಟ್ಟಾಗಿ ಪ್ರತ್ಯೇಕ ಗ್ರಾಮ ಪಂಚಾಯಿತಿಯ ರಚನೆಗೆ ಮುನ್ನೆಲೆಗೆ ಬಂದಿದೆ. ಇಂದು ಗಿರಿಯಾಲ ಮತ್ತು ಬೆಣಚಿನ ಮರಡಿ ಗ್ರಾಮಸ್ಥರು ಸೇರಿ ಹೊಸ ಗ್ರಾಮ ಪಂಚಾಯಿತಿ ರಚನೆ ಮಾಡಬೇಕು, ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿಯಿಂದ ಬೇರ್ಪಡಿಸಬೇಕು ಅಂತ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮಸ್ಥರು ಒಗ್ಗಟ್ಟಾಗಿ ಆಗ್ರಹ ಮಾಡಿದ್ರು. ಇವರ ಹೋರಾಟಕ್ಕೆ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಪತ್ರಕರ್ತ ಬಸವರಾಜ್ ಕೂಡ ಸಾಥ್ ಕೊಟ್ಟಿದ್ದಾರೆ. ನಿಮ್ಮ ಹೆಸರು? ನನ್ನ ಹೆಸರು ಈರಣ್ಣ ತೋರ್ನಗಟ್ಟಿ ಅಂತ. ನಾನು ಬೆಂಚನಮಡಿ ಗ್ರಾಮ ಪಂಚಾಯತಿ ಸದಸ್ಯ. ಹೇಳಿ ಸರ್, ಈಗ ಒಂದ್ ರೀತಿ ಬೆಂಚನಮಡಿ ಮತ್ತೆ ಗಿರಿಯಾಲ ಸೇರಿಸಿ ಒಂದ್ ರೀತಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗಬೇಕು ಅಂತ ಒಂದು ಕೂಗಿದೆ. ಬೆಂಚನಮಡಿ ಗಿರಿಯಾಲ ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕಂತ ಕೂಗಂದ್ರೆ ಅದನ್ನೆಲ್ಲ ನಮ್ಮ ಎರಡು ಊರು ಜನ ಎಲ್ಲ ಕೂಡಿ ಚಿಕ್ಕಬಾಗೇಡಿ ನಮ್ಗೆ ದೂರ ಆಗ್ತಾ ಇದೆ. ಒಂದೇ ಮಾತು, ಚಿಕ್ಕಬಾಗೇಡಿಗೆ ಹೋಗ್ಬೇಕಾದ್ರೆ ಬಸ್ಸಿನ ಅನುಕೂಲ ಇಲ್ಲ. ಅಲ್ಲಿಂದ ಹಿರೇಬಾಗೇಡಿಗೆ ಹೋಗಿ ಅಲ್ಲಿ ಮುಖಾಂತರ ಹೋಗಿ ಚಿಕ್ಕಬಾಗೇಡಿಗೆ ನಾವು ಇಳಿಬೇಕಾಗ್ತೈತಿ. ಹಾಗಾಗಿ ನಮ್ಮಲ್ಲಿ ಭಾಳಷ್ಟು ಜನರಿಗೆ ತೊಂದರೆ ಆಗತ್ತೈತಿ. ಮತ್ತು ಆದ ರೀತಿಯಿಂದ ನಾವು ಪಂಚಾಯತಿಯನ್ನು ಎರಡು ಊರು ಕೂಡಿ ನಮ್ಮಲ್ಲಿ ಬೆಂಚನಮಡಿ ಒಳಗೆ 3 ಮೆಂಬರ್ಶಿಪ್ ಅದಾವೆ, ಮುಂದೆ ಗಿರಿಯಾಲದೊಳಗೆ 4 ಮೆಂಬರ್ಶಿಪ್ ಅದಾವೆ. ಆಲ್ರೆಡಿ ಒಂದು ಪಂಚಾಯತಿ ಆಗುವಂಥ ಜನಸಂಖ್ಯೆನೂ ಐತಿ. ಅದಕ್ಕಾಗಿ ನಮಗೆ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕಂತ ನಮ್ಮ ಎರಡು ಊರಿನ ಜನರ ಕೂಗಿದೆ ಸರ್. ಈಗ ವಿಶೇಷವಾಗಿ ಒಂದ್ ರೀತಿ ಅರ್ಹತೆ ಇದ್ರು ಹಿಂದೆ ಎಂದಾರು ಮನವಿ ಕೊಟ್ಟಿದ್ರ? ಹಿಂದೆ ಮನವಿ ಕೊಟ್ಟಿಲ್ಲ, ಆದರೆ ನಮ್ಮ ಶಾಸಕರು ಮಾಂತೇಶ್ ತೊಡಗೌಡ್ರು ಇದ್ದಾಗ ಅವರಿಗೆ ಒಂದು ಸ್ವಲ್ಪ ಮುನ್ಸೂಚನೆಯಾಗಿ ತಿಳಿಸಿದ್ದು. ಮತ್ತು ಅದೇ ರೀತಿ ಈಗಿನ ಶಾಸಕರದಾರ ಬಾಬಾ ಸಾಹೇಬ್ ಪಾಟೀಲ್ ರವರು, ಅವ್ರಿಗೂ ಕೂಡ ನಮ್ಮ ಎಲ್ಲ ಜನರು ಕೂಡಿ ಮುನ್ಸೂಚನೆ ತಿಳಿಸ್ಬೇಕಂತೇಳಿ ವಿಚಾರ ಮಾಡಿ ಇದರ ಬಗ್ಗೆ ಯಾರಾಗ್ರಿ ಕ್ರಮ ಕೈಗೊಳ್ಳಿಲ್ಲ ಅಂತಂದ್ರ, ನಮ್ಮ ಪಂಚಾಯತಿ ಒಡೆದು ಕೊಡ್ಲಿಲ್ಲ ಅಂದ್ರ ನಾವು ಇದರ ಬಗ್ಗೆ ಮುಂದಿನ ಗ್ರಾಮ ಪಂಚಾಯತಿ ಇಲೆಕ್ಷನ್ ಅನ್ನ ಎರಡು ಊರು ಕೂಡಿಂದ ಬಹಿಷ್ಕಾರ ಹಾಕ್ಬೇಕಂತೇಳಿ ನಾವು ವಿಚಾರ ಮಾಡಿದೆವು. ಒಟ್ಟಾರೆ ನಿಮ್ ಗ್ರಾಮ ಪಂಚಾಯತಿ ಆಗ್ಲೇಬೇಕು, ನಮಗ್ ಪ್ರತ್ಯೇಕ ಗ್ರಾಮ ಪಂಚಾಯತ್ ಆಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ಇದ್ರ ಬಗ್ಗೆ ಉಗ್ರ ಹೋರಾಟನೂ ಮಾಡಲಿಕ್ಕೆ ನಮ್ಮ ಎರಡು ಊರಿನ ಜನ ಸಿದ್ಧತೆ ಮಡಿಗಳು ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕು ಅಂತ. ಹಲೋ, ನಮಸ್ಕಾರ ರೀ ಸರ್. ನಮಗ ಊರಿಗೆ ಪಂಚಾಯತಿ ಮಾಡಿ ಕೊಡ್ಬೇಕ್ರಿ. ಎರಡು ಊರು ಗ್ರಾಮ ಕೂಡಿ ನಾವೆಲ್ಲ ಅನುಮತಿ ಕೊಡ್ತೇವ್ರಿ. ಮಾಡ್ರಿ ಅಧ್ಯಕ್ಷರಿಗೆ, ನಮ್ಗ ಬಾಳ ತೊಂದ್ರೆ ಆಗತ್ತತ್ರಿ, ಮಾಡಿಕೊಡ್ರಿ ಸರ್ ನಮ್ಗ ಪಂಚಾಯತಿ. ಅಲ್ಲ, ಈಗ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳಿಗೆ ಏನೇನ್ ಸಮಸ್ಯೆಗಳಿದಾವೆ, ಯಾಕೆ ಏನ್ ಎಲ್ಲಾ ಸಮಸ್ಯೆ ಬರ್ತೈತ್ರಿ. ಹೋಗ್ಬೇಕಾರ ಚಿಕ್ಕಬಾಗುಡಿಗೆ ಹೋಗ್ಬೇಕ್ರಿ, 4 ಕಿಲೋಮೀಟರ್ ಆಕತೈತ್ರಿ. ಅದಕ್ಕ ಹೋಗುದ್ ತೊಂದ್ರೆ ಬಾಳ ಆಗತ್ತತ್ರಿ ನಮಗ. ಇಲ್ಲೇ ಬೆಂಚಿಮಡ್ಡಿ ಗಿರಿಯಾಲ ಎರಡು ಕೂಡಿ ಪಂಚಾಯತಿ ಮಾಡಿಕೊಡ್ರಿ ಸರ್ ನಮಗ್. ಹೌದಾ? ಅಲ್ಲ, ವಿಶೇಷವಾಗಿ ಯಾಕೆ ಅಲ್ಲಿಂದ ಸರಿಯಾಗಿ ಅನುದಾನ ಬರ್ತಾ ಇಲ್ವಾ ಏನೋ ಅಂತ? ಬರ್ತೈತ್ರಿ, ಆದ್ರ ಎಲ್ಲಾ ಇದ ಆಕತ್ತಲ್ರಿ ಸರ್. ನಾವು ಹೋಗ್ಬೇಕು, ಎಲ್ಲಾರು ಹೋದ್ರಿ. ಯಾಕಂದ್ರ ಊರಿಗೆ ಅನುದಾನ ಯಾರು ಕೊಡಂಗಿಲ್ರಿ. ಇಲ್ಲೇ ಗಿರಿಯಾಲ ಬೆಂಚಿಮಡ್ಡಿ ಯಾರ ಎರಡು ಊರು ಸೇರಿಸಿ ನಾವ್ ಅನುದಾನ ಪಂಚಾಯತಿ ಕಟ್ಕೋತೇವ್ರಿ. ನಮ್ಗ್ ಮಾಡಿಕೊಡ್ರಿ. ಒಟ್ಟಾರೆ ನಿಮ್ ಗ್ರಾಮ ಪಂಚಾಯತಿ ಆಗ್ಬೇಕು, ಆಗಬೇಕ್ರಿ ಸರ್. ಮತ್ತ ಗ್ರಾಮ ಪಂಚಾಯತಿ ಮಾಡೇ ಕೊಡ್ಬೇಕ್ರಿ ನಮಗ್ ನೀವು. ಹೇಳಿ ನಿಮ್ಮ ಹೆಸರು? ನಾಗೇಶ್ ಮಲಗೇರಿ ಅನ್ಬಾರ್, ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು. ನಮ್ಗೀಗ ಚಿಕ್ಕಬಾವಡಿ ಗ್ರಾಮ ಪಂಚಾಯತಿ ಆಗಿದ್ರಿಂದ ಬಹಳ ನಮ್ಮ ಊರಲ್ಲಿ ಆಗ್ಲಿ ಮತ್ತೆ ಬೆಂಚನಮಡಿಗೆ ಆಗ್ಲಿ, ಗಿರಿಯಾಲಕ್ಕಾಗ್ಲಿ ಬೆಂಚನಮಡಿಗೆ ಆಗ್ಲಿ ಬಹಳ ತೊಂದರೆ ಆಗ್ತಾ ಇದೆ. ಹೆಣ್ಮಕ್ಳಿಗಾಗ್ಲಿ ಒಂದ್ ಯಾವ್ದೋ ಒಂದು ಕಾಗದ ಪತ್ರದಾಗ್ಲಿ ಯಾವ್ದೋ ಒಂದು ವರ್ಕದ್ದಾಗ್ಲಿ ನಮ್ಗೆ ತೊಂದರೆ ಆಗ್ತಾ ಇದೆ. ನಾವು ಸರದ ಹಲವಾರು ಸಲ ಇದನ್ನ ಮಾಡಿದ್ರು ಆಗಿಲ್ಲ. ಈಗ ನೆಕ್ಸ್ಟ್ ಬರೋ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆಗೆ ನಾವು ಬಹಿಷ್ಕಾರ ಹಾಕ್ತೇವೆ. ನಮ್ಗ ಪ್ರತ್ಯೇಕವಾಗಿ ಗಿರಿಯಾಲಕನೇ ಆಗ್ಬೇಕು ಗ್ರಾಮ ಪಂಚಾಯತಿ. ಹೇಳಿ ನಿಮ್ಮ ಹೆಸರು? ಗಿರೀಶ್ ಯಲ್ಲಪ್ಪ ಮಾಡಮ್ಗಿರಿ. ಇಲ್ಲೇ ಗ್ರಾಮ ಪಂಚಾಯತಿ ಚಿಕ್ಕಬಾಗುಡಿಗಿದೆ. ಎಲ್ಲೇ ಹೋಗ್ಬೇಕಾದ್ರು ಹವೆ ದಾಟಿ ಹೋಗ್ಬೇಕು. ಯಾವ್ದೋ ಒಂದ್ ಹೆಣ್ಣು ಮಕ್ಕಳು ಹೋಗ್ಬೇಕಾದ್ರೆ ಸಪರೇಟ್ ಆದ್ರು ಹವೆ ದಾಟೋದಕ್ಕೆ ಎಲ್ಲಾ ತೊಂದ್ರೆ ಆಗೋದು. ಅದಕ್ಕಾಗಿ ಗಿರಿಯಾಲ್ಗಾಗ್ಲಿ ಬೆಂಚನಮಡ್ಡಿ ಆಗ್ಲಿ ಇಲ್ಲಿ ಒಂದು ಗ್ರಾಮ ಪಂಚಾಯತಿ ಆಗಲಿ ಅನ್ನೋದು ಎಲ್ಲಾರದು ಇಚ್ಛೆ. ಈಗ ಹೋರಾಟ ಅಂತೂ ಆರಂಭಿಸಿದ್ವಿ, ಇದಕ್ಕೆಲ್ಲ ನಿಮ್ ರೀತಿ ಯಾವ ರೀತಿ ಸಪೋರ್ಟ್ ಇರುತ್ತೆ? ಎಲ್ಲಾ ರೀತಿ ಸಪೋರ್ಟ್ ಇರುತ್ತೆ ಸರ್. ಹೌದಾ? 24/7. ಹೇಳಿ ತಮ್ಮ ಹೆಸರು? ನಮ್ಮ ಹೆಸರು ಜಿಜಿ ಇಟಿಗೆ ಅವರು, ಮಾಜಿ ಗ್ರಾಮ ಪಂಚಾಯತಿ ಮೆಂಬರು. ಯಾಕಂದ್ರೆ 20 ವರ್ಷ ನಾವು ಇಲ್ಲಿ ಊರ ಮೆಂಬರ್ ಆಗಿದಾರ, ಹಿಂಗ ಆಗವ್ರದಾರ. ಇಲ್ಲಿ ಮಟ್ಟ ಯಾಕಂದ್ರೆ ದೊಡ್ಡ ಊರ ಅವ್ರು ಹೇಳಿದಾಗ ನಾವು ಕೇಳ್ಬೇಕು. ನಮ್ ಊರಿಗೆ ಏನ್ ಅನುದಾನ ಬಂದ್ರು 10,000 ಬಂದ್ರು ಗೊತ್ತಿಲ್ಲ, 10 ಲಕ್ಷ ಬಂದ್ರು ಗೊತ್ತಿಲ್ಲ. ಎಲ್ಲ ಬಡ್ಕೋದು ಅವ್ರ ಮಾಡ್ಕೋದು. ಈ ಊರ ಗಟಾರಿ ಕಾವಡಿ ಒಂದೂ ಆಗಿಲ್ಲ ಇಲ್ಲಿ. ಹಿಂಗಾದ್ರೆ ನಾವ್ ಜೀವನ ಹೆತ್ ಮಾಡುತ್ತ. ಎರಡು ಬೆಂಚನಮಡಿ ಗಿರಿಯಾಲ ಎರಡು ಕೂಡ ಪಂಚಾಯತಿ ಆದ್ರ ನಮ್ ಊರ್ ಒಂದಷ್ಟ, ಆ ಊರಿಗೆ ಎರಡು ಕೂಡ ನಮ್ಮ
ಅನುಕೂಲ ಆಗತ್ತೆ ನಮಗ ಓಕೆ ಒಂದ್ ರಸ್ತಾ ಇದಿಲ್ಲ, ಒಂದ್ ಗಟಾರ ಇಲ್ಲ, ಒಂದ್ ಕೌಲಿ ಬಸೋದಿಲ್ಲ. ಬೇಕಾದ್ರೆ ಪ್ರತ್ಯಕ್ಷ ಬಂದು ನೋಡಿದ್ವಿ ಅಲ್ಲಿ ಈ ಊರಾಗ ಗಿರಿಯಾಳ ಬೆಂಚಿ ಮಾಡಿ ಏನ್ ಪರಿಸ್ಥಿತಿ ಅನ್ನೋದನ್ನ ಆಗ ನೋಡಿ ಕಾಸು ಮಾಡ್ರಿ ನಮ್ಗೆ ನಾನು. ಓಕೆ, ಈಗ ಒಟ್ಟಾರೆ ಗ್ರಾಮ ಪಂಚಾಯತಿ ಆಗ್ಲೇಬೇಕು ನಿಮ್ದು. ಗ್ರಾಮ ಪಂಚಾಯತ್ ಆಗ್ಲಿಕ್ಕೆ ಬೇಕು. ನಾನು ರುದ್ರಪ್ಪ ಶಿವನಪ್ಪ ಪಾಟೀಲ್ ಅಂತ ನಮ್ಮ ಈ ಗಿರಿಯಾಲ ಗ್ರಾಮದ ಒಬ್ಬ ಸಾಮಾಜಿಕ ಸದಸ್ಯ. ಯಾಕಂತಂದ್ರ ಇಷ್ಟೆಲ್ಲಾ ಜನ ಕೂಡ್ಸಿದಂದ್ರ ನಾವ್ ಈಗಾಗಲೇ 4-5 ವರ್ಷಗಳಿಂದ ಈ ಹೋರಾಟಕ್ಕ ನಾವ್ ಇಳಿದ್ದೆವು. ಇದಕ್ಕ ನಮಗ್ ಸಪೋರ್ಟ್ ಯಾರು ಕೊಡಾಕಿಲ್ಲ. ಯಾಕೆ ಕೊಡಾಕಿರಾಕಿಲ್ಲ ಅಂತಂದ್ರ ನನಗೆ ಹತ್ತಿರ ನನಗತ್ತತಿ, ನಿನಗತ್ತತಿ ಅನ್ನುವಂತ ಒಂದು ಮಾತು ಬರ್ತದ. ಚಿಕ್ಕವಾಡಿಯವ್ರನ್ನ ಕೆಟ್ಟಕ್ಕೆ ಅನ್ನುವಂತ ಮಾತು ಬರಾಕತ್ತಿತ್ತು. ಈ ತರ ಮಾತು ಬರುವಂತ ಅವಶ್ಯಕತೆ ಇಲ್ಲ. ಅವ್ರ ಚಿಕ್ಕವಾಡಿಯವ್ರನ್ನ ನಿಮ್ದು ನೀವು ಸಪರೇಟ್ ಮಾಡ್ಕೋರಿ, ನಿಮ್ಗೂ ಚಲೋ ಆಕತ್ತ ಅನ್ನುವಂತ ಮಾತೈತಿ. ಇದ್ ಏನೈತಿ, ನಮಗ 2 ಊರಿಗೆ ಕೂಡಿ ಒಂದು ಗ್ರಾಮ ಪಂಚಾಯತಿ ನಮಗ್ ಕೊಟ್ರ ನಮ್ಮ ಊರ ಅಭಿವೃದ್ಧಿ ಕೆಲ್ಸಕ್ಕೆ ಬರ್ತೈತಿ. ಇದು ಸಣ್ಣ ಹಳ್ಳಿಗಳ್ರಿ, ಅದು ದೊಡ್ಡ ಹಳ್ಳಿಗಿನ ಏನ್ ಮಾಡಿದ್ರು ಖರ್ಚು ಮಾಡ್ಕೋಬೇಕಾಕತಿ. ನಮ್ದ ಸಣ್ಣ ಹಳ್ಳಿಗೆ ಅಂದ್ರೆ ಅವ್ರು ಮಾಡಿರಾತ್ ಬಿಡು ಅನ್ನುವಂತ ಬರ್ತೈತಿ. ಅದಕ್ಕಾಗಿ ನಮ್ಗೆ 2 ಕೂಡಿಸಿ ಒಂದು ಪಂಚಾಯತಿ ನಮಗ್ ಕೊಟ್ರಿ ಅಂತಂದ್ರ ನಮ್ 2 ಊರ ಅಭಿವೃದ್ಧಿ ಆಕತಿ. ನಾವ್ ಅಭಿವೃದ್ಧಿ ಕೆಲ್ಸಕ್ಕೆ ಹೋಗ್ಯವು. ಮತ್ತೇನೋ ನನ್ನಂತ ಇವ್ರು ಈ ನಿರುದ್ಯೋಗಿಗಳು ಅದರಲ್ಲಿ ಕೆಲಸ ಮಾಡುವಂತ ಅವಶ್ಯಕತೆನೂ ಬರ್ತೈತಿ. ಅವ್ರದ್ದು ಹೊಟ್ಟಿ ತುಂಬಿಸಿದಂಗ ಆಕತಿ. ಮತ್ತ ಇದನ್ನ ನೀವು ಎಲ್ಲಿವರೆಗೆ ಮಾಡಂಗಿಲ್ಲಲ್ಲ, ಈ ಮುಂದಿಗೆ ಬರೋ ಮುಂಭಾಗದ ಅಂದ್ರ ಈಗ 4-5 ತಿಂಗಳಿಗೆ ಪಂಚಾಯತಿ ಎಲೆಕ್ಷನ್ ಬರ್ತೈತಿ. ಅವ್ರು ಸರಿಯಾಗಿ ನಮಗ ಅದಕ್ಕೆ ಉತ್ತರ ಕೊಟ್ರ ನಾವ್ ಮುಂದ ಇದಕ್ಕ ವೋಟಿಂಗ್ ಮಾಡ್ತೇವ್. ಇಲ್ಲ ಅಂತಂದ್ರ ನಾವ್ ಅದನ್ನ ಸ್ಟ್ರೈಕ್ ಮಾಡ್ಬೇಕಾಕ, ಬಹಿಷ್ಕಾರ ಹಾಕ್ಬೇಕು. ನಮ್ಗೆ ಎಲ್ಲಿ ಮಠ ನಮಗ್ ಪಂಚಾಯತ್ ಆಗೋ ತನಕ, ಪ್ರತ್ಯೇಕ ಗ್ರಾಮ ಪಂಚಾಯತ್ ಆಗೋ ತನಕ ನಾವ್ ಅದನ್ನ ಹೋಗಂಗಿಲ್ಲ. ಒಟ್ಟಾರೆ ಈಗ ನಿಮ್ಗೂ ಗ್ರಾಮ ಪಂಚಾಯತಿ ಆಗ್ಬೇಕು. ಹೌದ್, ನಮಗೂ ಆಗ್ಬೇಕು. ನಮಗೂ ಅಷ್ಟ ಅಂತೀನಲ್ಲ, ಇಡೀ ನಮ್ಮ ಬೆಂಚಿಮಡಿ ಮತ್ತು ಗಿರಿಯಾಲದಾಗ ಇವ್ರೆಲ್ಲರಿಗೂ ನಮಗ್ ಗ್ರಾಮ ಪಂಚಾಯತ್. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನಿವತ್ತು ಒಂದು ರೀತಿ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಬೈಲಹೊಂಗಲ ತಾಲೂಕಿನ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಈಗ ಪ್ರಸ್ತುತ ಗಿರಿಯಾಲದಲ್ಲಿದ್ದೀನಿ. ಈ ಒಂದು ಗಿರಿಯಾಲ ಗ್ರಾಮ ಮತ್ತೆ ಬೆಂಚನಮಡಿ ಅಂತಕ್ಕಂಥ ಗ್ರಾಮಗಳು ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಕೊನೆ ಗಡಿ ಗ್ರಾಮಗಳಾಗಿದ್ದಾವೆ. ಪ್ರಸ್ತುತ ಚಿಕ್ಕಬಗೌಡಿ ಗ್ರಾಮ ಪಂಚಾಯತಿಗೆ ಬರ್ತವೆ. ವಿಶೇಷವಾಗಿ ಚಿಕ್ಕಬಗೌಡಿಯಿಂದ ಬೆಂಚನಮಡಿ ಮತ್ತೆ ಗಿರಿಯಾಲ ಗ್ರಾಮಗಳು ತುಂಬಾ ದೂರ ಆಗ್ತವೆ. ಮತ್ತೆ ಅನುದಾನಗಳು ಸಹ ಅಷ್ಟೇ, ಬರೀ ಚಿಕ್ಕಬಗೌಡಿ ದೊಡ್ಡ ಗ್ರಾಮ ಎಲ್ಲ ಆ ಕಡೆ ಹೊರಟೋಗ್ತವೆ. ಆದ್ರೆ ಗಿರಿಯಾಲ ಮತ್ತೆ ಬೆಂಚನಮಡಿಗಳಿಗೆ ಅನುದಾನ ಬರ್ತಕ್ಕಂಥದ್ದು ಅಷ್ಟಕ್ಕಷ್ಟೇ. ಬಹುಶಃ ಇಲ್ಲಿ ಗುದ್ದಾಡಿ ಬದ್ದಾಡಿ ಇಲ್ಲಿರ್ತಕ್ಕಂಥ ಮೆಂಬರ್ಗಳು ಒಂದ್ ರೀತಿ ಸಾಕಷ್ಟು ಹೋರಾಟ ಮಾಡಿ ಅನುದಾನಗಳನ್ನ ತಗೋಬೇಕಾಗುತ್ತೆ. ಈಗಿಂತ ಸಂದರ್ಭದಲ್ಲಿ ಒಬ್ಬ ಪತ್ರಕರ್ತನಾಗಿ, ಒಬ್ಬ ಹೋರಾಟಗಾರನಾಗಿ ನನ್ನ ಮನವಿ ಏನಪ್ಪಾ ಅಂತಂದ್ರೆ, ಒಂದ್ ರೀತಿ ಪ್ರಾದೇಶಿಕ ಸಮತೋಲನದ ದೃಷ್ಟಿಯಿಂದ ವಿಶೇಷವಾಗಿ ಚಿಕ್ಕಬಗೌಡಿ ಗ್ರಾಮ ಪಂಚಾಯತಿಯಿಂದ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳನ್ನ ಬೇರ್ಪಡಿಸಿ ಗಿರಿಯಾಲ ಬೆಂಚನಮಡಿ ಸೇರಿಸಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಳೆದ ಒಂದು 3 ವರ್ಷಗಳ ಹಿಂದೆ ನಾನೇ ಒಂದು ಮನವಿ ಕೊಟ್ಟಿದ್ದೆ. ಇಂಥ ಸಂದರ್ಭದಲ್ಲಿ ಅವತ್ತಿಂದ ಇಲ್ಲಿವರೆಗೂ ಸಹ ನಾನು ಬರಕ್ಕಾಗಿರ್ಲಿಲ್ಲ. ಇವತ್ತು ಬಂದು ಭೇಟಿ ಕೊಟ್ಟಿದ್ದೀನಿ. ಇಲ್ಲಿರ್ತಕ್ಕಂಥ ಗ್ರಾಮಸ್ಥರ ಜೊತೆ ಎಲ್ಲ ಚರ್ಚೆ ಮಾಡಿದ್ದೀನಿ. ಹೌದು, ವಾಸ್ತವಕ್ಕೆ ಹತ್ರ ಆಗಿದೆ. ಮತ್ತೆ ಗ್ರಾಮ ಪಂಚಾಯತಿ ಏನು ಬೆಂಚನಮಡಿ ಗಿರಿಯಾಲ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗೋದಕ್ಕೆ ಎಲ್ಲಾ ಅರ್ಹತೆಗಳು ವಿಶೇಷವಾಗಿ ಇಲ್ಲಿದ್ದಾವೆ. ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಲಿಕ್ಕೆ ಅದು ಜನಸಂಖ್ಯೆ ಇರ್ಬೋದು, ಅಥವಾ ಮತದಾನ ಇರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತಿ ನಿರ್ಮಾಣಕ್ಕೆ ಒಂದು ಕಟ್ಟಡ ನಿರ್ಮಾಣ ಇರ್ಬೋದು. ಹೀಗೆ ಹಲವಾರು ವಿವಿಧ ಸೌಲಭ್ಯಗಳು ಸಹ 2 ಗ್ರಾಮಕ್ಕೆ ಇದೆ. ಹಾಗಾಗಿ ನಾನಿವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವ್ರಿಗೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮಾನ್ಯ ಇಲ್ಲಿರ್ತಕ್ಕಂಥ ಮಾನ್ಯ ಶಾಸಕರಿಗೆ ನಾನು ಕೇಳೋದಿಷ್ಟೇ, ಸಾಕಷ್ಟು ಈ ಒಂದು ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳು ಗ್ರಾಮಸ್ಥರುಗಳು ಇರ್ಬೋದು, ಮೆಂಬರ್ಗಳು ಇರ್ಬೋದು, ಸಾಕಷ್ಟು ತೊಂದರೆಗೆ ಇದ್ ಮಾಡ್ತಾವ್ರೆ. ಯಾಕಪ್ಪ ಅಂತಂದ್ರೆ ಚಿಕ್ಕಬಗೌಡಿಗೆ ಹೋಗಿ ಅಲ್ಲಿಂದ ಹೈವೇ ದಾಟ್ಬಿಟ್ಟು ಈ ಕಡೆ ಬರ್ಬೇಕು. ಈಗ ದಯವಿಟ್ಟು ನಿಮ್ಮಲ್ಲಿ ಈ 2 ಗ್ರಾಮಗಳ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ಇವತ್ತಿಂದ ಹೋರಾಟ ಮುಂದುವರಿತದೆ, ಜೀವಂತವಾಗಿರುತ್ತೆ. ಎಲ್ಲಿವರೆಗಪ್ಪ ಅಂತಂದ್ರೆ ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳು ಎಲ್ಲಿವರೆಗೂ ಪ್ರತ್ಯೇಕ ಗ್ರಾಮ ಪಂಚಾಯತಿ ರಚನೆ ಆಗುತ್ತೋ ಅಲ್ಲಿವರೆಗೂ ಸಹ ನನ್ನ ಹೋರಾಟ ಮುಂದುವರಿತದೆ. ದಯವಿಟ್ಟು ಸರ್ಕಾರ ಮತ್ತೆ ಜನಪ್ರತಿನಿಧಿಗಳು ಮನ್ನಣೆ ಮಾಡಬೇಕು. ಈ ಒಂದು ಗಿರಿಯಾಲ ಮತ್ತೆ ಬೆಂಚನಮಡಿ ಗ್ರಾಮಗಳನ್ನ ಸೇರಿಸಿ ಒಂದು ಪ್ರತ್ಯೇಕ ಗ್ರಾಮ ಪಂಚಾಯತಿ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತಾ, ಮುಂಬರ್ತಕ್ಕಂಥ ದಿನಗಳಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಬೇಕಾಗುತ್ತೆ. ಅಧಿವೇಶನದಲ್ಲಿ ಸಚಿವರನ್ನ ಭೇಟಿಯಾಗಬೇಕಾಗುತ್ತೆ.
ಹಾಗಾಗಿ ಎರಡೂ ಗ್ರಾಮಗಳ ಗ್ರಾಮಸ್ಥರು ಮತ್ತೆ ಈ ಕಡೆ ಭಾಗದ ಯುವಕರು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.